ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಚಿನ್ನ ಪ್ರಿಯರಿಗೆ ಗುಡ್ ನ್ಯೂಸ್. ಅದೇನು ಅಂತಂದ್ರೆ ಚಿನ್ನದ ದರ ಇಳಿಕೆ ಆಗ್ತಾ ಇರೋದು. ಸತತವಾಗಿ ಚಿನ್ನದ ದರ ಇಳಿಕೆ ಆಗ್ತಾ ಇದೆ. 4 ದಿನದಿಂದ ಚಿನ್ನದ ದರ ಇಳಿಕೆ ಆಗ್ತಾ ಇರೋದು. ಚಿನ್ನ ಖರೀದಿ ಹೂಡಿಕೆದಾರರಿಗೆ ಇದು ಸಕಾಲ ಅಂತ ಹೇಳ್ತಾ ಇದ್ದಾರೆ. 10 ಗ್ರಾಮ್ಗೆ ಈಗ 1,80,000 ರೂಪಾಯಿ ಸನಿಹಕ್ಕೆ ಹೋಗಿ ನಿಂತ್ಕೊಳ್ತಾ ಇದೆ. 10 ಗ್ರಾಮ್ಗೆ ಈಗ 1,36,000ಕ್ಕೆ ಇಳಿದು ಬಂದಿದೆ. ಅಲ್ಲಿಗೆ ಹೋಗಿತ್ತು ಅದು, ಈಗ ಇಲ್ಲಿಗೆ ಬಂದಿದೆ. ಚಿನ್ನದ ಜೊತೆಗೆ ದಾಖಲೆಯ ಬೆಲೆಯನ್ನ ಬೆಳ್ಳಿ ಕೂಡ ಕಂಡಿತ್ತು. ಬೆಳ್ಳಿಯು ಕೆಜಿಗೆ 4 ಲಕ್ಷದಟ್ಟು ಏರಿಕೆ ಕಂಡಿತ್ತು. ಆದರೆ ಈಗ ಅದು ಕೂಡ ಕಡಿಮೆ ಆಗಿದೆ. ಬೆಳ್ಳಿಯ ದರವೂ ಕೂಡ ಈಗ ವಿಪರೀತವಾಗಿ ಇಳಿಕೆಯನ್ನ ಕಾಣ್ತಾ ಇದೆ. ಚಿನ್ನವೂ ಕೂಡ ಕಳೆದ 4 ದಿನಗಳಿಂದ ದರದಲ್ಲಿ ಇಳಿಕೆಯನ್ನ ಕಾಣ್ತಾ ಇದೆ. ಸೊ 10 ಗ್ರಾಮ್ಗೆ ಈಗ 1,80,000 ಸನಿಹಕ್ಕೆ ಹೋಗಿದಂಥ ಚಿನ್ನ ಈಗ 1,36ಕ್ಕೆ ಬರ್ತಾ ಇದೆ. ಇನ್ನೂ ಇಳಿಯುತ್ತಾ ಅನ್ನುವಂಥ ಪ್ರಶ್ನೆ ಈಗ ಜನಸಾಮಾನ್ಯರಿಗೆ. ಕಾಯೋಣ, ಇನ್ನೊಂದು ಸ್ವಲ್ಪ ಇಳಿದ್ರೆ ತಗೊಳ್ಳೋಣ ಆವಾಗ ಅಂತ ಲೆಕ್ಕಾಚಾರ ಇದೆ. ಆ ಬಗ್ಗೆ ಆರ್ಥಿಕ ತಜ್ಞರು ಏನು ಹೇಳುತ್ತಾರೆ ಅನ್ನೋದನ್ನು ಕೂಡ ಕೇಳಿಕೊಳ್ಬೇಕಾಗಿದೆ. ಚಿನ್ನದ ದರ ಕುಸಿತ ಅಗತ್ಯವಿದ್ದರಷ್ಟೇ ಖರೀದಿಗೆ ತಜ್ಞರು ಸಲಹೆ ಕೊಡ್ತಾ ಇದ್ದಾರೆ. 1 ವರ್ಷ ಮುಂದೂಡಿ ಅಂತ ಕರೆಯನ್ನ ಕೊಟ್ಟಿದ್ರು ಮೋದಿ ಅವರು. 4 ದಿನಗಳಿಂದ ಚಿನ್ನದ ದರದಲ್ಲಿ ಮಹಾ ಕುಸಿತ ಕಾಣ್ತಾ ಇದೆ. ಯುದ್ಧ ನಿಂತರೂ ಕೂಡ ಬೆಲೆ ಏರಿಕೆ ತಗ್ಗೋಕೆ 6 ತಿಂಗಳು ಬೇಕು. ಅನಗತ್ಯವಾಗಿ ಚಿನ್ನ ಖರೀದಿ ಮಾಡಿದರೆ ಡಾಲರ್ ಮೌಲ್ಯ ಮತ್ತೆ ಏರಿಕೆ ಕಾಣುತ್ತೆ. ದೇಶದ ಆರ್ಥಿಕತೆಗೆ ಇದರಿಂದ ಸಮಸ್ಯೆ ಆಗಬಹುದು ಅಂತ ಪಬ್ಲಿಕ್ ಟಿವಿಗೆ ಹೂಡಿಕೆ ತಜ್ಞ ರುದ್ರಮೂರ್ತಿ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ಅವರು ಕೊಡುವಂತಹ ಸಲಹೆಯನ್ನ ಕೇಳಿಸ್ಕೊಳ್ಳಿ, ಏನು ಹೇಳಿದ್ದಾರೆ. ಅಮೇರಿಕ ದೇಶದಲ್ಲಿ ಬಡ್ಡಿ ದರಗಳು ಏನು ಕಡಿತ ಆಗತ್ತೆ ಅಂತ ಮಾಹಿತಿ ಇತ್ತು. ಇವಾಗ ಏನು ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಯಿತು. ಯಾಕೆ ಅಂದರೆ ಯುದ್ಧದ ಭೀತಿಯಿಂದ ಕಚ್ಚಾ ತೈಲದ ಬೆಲೆಗಳು ಜಾಸ್ತಿ ಆಯಿತು. ಯಾವಾಗ ಕಚ್ಚಾ ತೈಲ ಬೆಲೆ ಜಾಸ್ತಿ ಆಯಿತೋ ಹಣದುಬ್ಬರ ಅಥವಾ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಯಾವಾಗ ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಜಾಸ್ತಿ ಆಗುತ್ತೋ ಬಡ್ಡಿ ದರಗಳಲ್ಲಿ ಭಾರಿ ಪ್ರಮಾಣದ ಇಳಿಕೆಯನ್ನು ನಿರೀಕ್ಷಿಸೋದಕ್ಕೆ ಆಗೋದಿಲ್ಲ. ಸೊ ಯಾವಾಗ ಕಚ್ಚಾ ತೈಲ ಯುದ್ಧದಿಂದ ಜಾಸ್ತಿ ಆಯಿತು, ಯಾವಾಗ ಇನ್ಫ್ಲೇಷನ್ ಜಾಸ್ತಿ ಆಯಿತು, ಬಡ್ಡಿ ದರಗಳು ಅದು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಬೆಳ್ಳಿ ದರಗಳಲ್ಲಿ ಇಳಿಕೆ ಕಾಣ್ತು. ಸೊ ಹಾಗಾಗಿ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯಾವಾಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಕಡಿಮೆ ಆಗುತ್ತೋ ನಮ್ಮ ದೇಶದಲ್ಲೂ ಕೂಡ ಇಳಿಕೆಯನ್ನು ಕಾಣ್ತೀವಿ. ರೂಪಾಯಿನ ಮೌಲ್ಯ ಏನು ಭಾರಿ ಪ್ರಮಾಣದ ಕುಸಿತವನ್ನು ಕಂಡು $1ಗೆ ಹತ್ತತ್ರ 96 ರೂಪಾಯಿ 97 ರೂಪಾಯಿವರೆಗೂ ಹೋಗಿತ್ತು. ಈಗ ಚೇತರಿಕೆಯನ್ನ ಕಾಣ್ತಾ ಇದೆ ನೋಡಿ. ತುಂಬಾ ಶಾರ್ಟರ್ ಟರ್ಮ್ ಅಂದ್ರೆ ಇನ್ನೊಂದು 15 ದಿವಸಕ್ಕೆ ಏನಾಗುತ್ತೆ, 1 ತಿಂಗಳಿಗೆ ಏನಾಗುತ್ತೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಆದರೆ ಅಟ್ಲೀಸ್ಟ್ ನಾನು 2 ವರ್ಷಕ್ಕೆ 3 ವರ್ಷಕ್ಕೆ ಹೂಡಿಕೆ ಮಾಡಬೇಕು ಅಂತಿದ್ದೀನಿ ಚಿನ್ನ ಬೆಳ್ಳಿಯಲ್ಲಿ, ಅಥವಾ ನಾನು ಆಭರಣಕ್ಕೋಸ್ಕರ ಖರೀದಿ ಮಾಡಬೇಕು ಅಂತಿದ್ದೀನಿ ಅನ್ನೋರು ಖಂಡಿತವಾಗ್ಲೂ ಚಿನ್ನ ಬೆಳ್ಳಿಯನ್ನು ಈ ಕುಸಿತದಲ್ಲಿ ಖರೀದಿ ಮಾಡೋದು ಉತ್ತಮ ಅಂತ ಹೇಳ್ತಾ ಇದ್ದೀನಿ. ಶಾರ್ಟ್ ಟರ್ಮ್ಗೆ ಅಥವಾ ಇನ್ನೊಂದು ವಾರ 15 ದಿವಸಕ್ಕೆ ಇಲ್ಲಿಂದ ಇನ್ನೊಂಚೂರು 5% ಕುಸಿತ ಆಗ್ಬೋದಾ ಅಂದ್ರೆ ಆಗುವ ಸಾಧ್ಯತೆ ಇದೆ. ಅದು ಯಾರೂ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಯುದ್ಧ ಏನು ನಡೀತಾ ಇದೆ ಇವಾಗ ಆಲ್ರೆಡಿ ಆ ಡೀಲ್ಗೆ ಸೈನ್ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಯುದ್ಧದ ಭೀತಿ ಏನಾಗುತ್ತೆ ನೆಕ್ಸ್ಟು ಅನ್ನೋದು ಖಂಡಿತವಾಗ್ಲೂ ಕಾದು ನೋಡಬೇಕಾಗಿದೆ. ಆದರೆ ಈಗಿರುವ ಮಾಹಿತಿ ಹಾಗೂ ಪರಿಸ್ಥಿತಿಯನ್ನು ಗಂಭೀರವಾಗಿ ನೋಡೋದಾಯಿತು ಅಂದರೆ ಸೊ ಚಿನ್ನ ಬೆಳ್ಳಿಯನ್ನು ದೀರ್ಘಾವಧಿಗೆ ಯಾರ್ಯಾರು ಹೂಡಿಕೆ ಮಾಡಬೇಕು ಅಂತಿದ್ದೀರಾ ಈ ಕರೆಕ್ಷನ್ನಲ್ಲಿ ಬೈ ಮಾಡ್ಕೊಳೋದು ಒಳ್ಳೆಯದು. ಈಗ ಆಲ್ರೆಡಿ ಬೆಳ್ಳಿಯಲ್ಲಿ ನೀವು 4,20,000 ರೂಪಾಯಿ ಕೆಜಿಯಿಂದ 2.5 ಲಕ್ಷಕ್ಕೆ ಬೆಳ್ಳಿ ಬಂದಿದೆ ಅಂದರೆ ನೀವು ಆಲ್ರೆಡಿ 40% ಕುಸಿತವನ್ನು ಕಂಡಿದ್ದೀರಾ. ಇನ್ನೂ ಕುಸಿತ ಆಗುತ್ತೆ ಅಂತ ನಿರೀಕ್ಷಿಸೋ ಬದಲು ಹಂತವಾಗಿ ತಗೊಳ್ಳಿ. ನೀವು ಇವಾಗ ನಾನೊಂದು ಅರ್ಧ ಕೆಜಿ ಬೆಳ್ಳಿ ತೊಗೋಬೇಕು, 1 ಕೆಜಿ ಬೆಳ್ಳಿ ತೊಗೋಬೇಕು ಅಂತಿರೋರು ಅರ್ಧ ನೀವೇನು ತೊಗೋಬೇಕು ಅಂತಿದ್ದೀರ ಅದರಲ್ಲಿ ಏನು ಬೇಕು ಅದನ್ನು ಇವಾಗ ಒಂಚೂರು ಖರೀದಿ ಮಾಡಿ, ಇನ್ನೊಂದು ಸ್ವಲ್ಪ ಇಳಿಕೆ ಆದರೆ ಮತ್ತಷ್ಟು ಖರೀದಿ ಮಾಡಿ. ಅದೇ ಥರ ಚಿನ್ನನೂ ಕೂಡ ಇವಾಗ ನಾನೊಂದು 10 ಗ್ರಾಮ್ ಚಿನ್ನ ತೊಗೋಬೇಕು ಅಂತಿದ್ದರೆ ಒಂದು 5 ಗ್ರಾಮ್ ಚಿನ್ನವನ್ನು ಇವತ್ತಿನ ರೇಟಲ್ಲಿ ತೊಗೊಳ್ಳಿ. ಇನ್ನೊಂದು ವಾರ ಇನ್ನೊಂದು 15 ದಿವಸಕ್ಕೆ ಇನ್ನೊಂಚೂರು ಕುಸಿತ ಆಯಿತು ಅಂದಾಗ ಮತ್ತಷ್ಟು ಚಿನ್ನವನ್ನು ನೀವು ತೊಗೋಬೋದು. ಸೊ ಒಟ್ಟಾರೆ ಎಲ್ಲ ಚಿನ್ನವನ್ನು ಎಲ್ಲ ಬೆಳ್ಳಿಯನ್ನು ಒಂದೇ ಸಲ ಖರೀದಿ ಮಾಡಬೇಡಿ. ಒಂದು 2ರಿಂದ 3 ಹಂತವಾಗಿ ಖರೀದಿ ಮಾಡೋದು ಒಳ್ಳೆಯದು. ಆದರೆ ದೀರ್ಘಾವಧಿಗೆ ಯಾರ್ಯಾರು ಚಿನ್ನ ಬೆಳ್ಳಿಯಲ್ಲಿ ಹೂಡಿಕೆ ಮಾಡಬೇಕು ಅಂತಿದ್ದೀರಾ ಈ ಕರೆಕ್ಷನ್ ಅಥವಾ ಈ ಇಳಿಕೆಯಲ್ಲಿ ಖಂಡಿತವಾಗ್ಲೂ ಖರೀದಿ ಮಾಡೋದು ಒಳ್ಳೆಯದು. ನನ್ನ ಸಹೋದ್ಯೋಗಿ ಮೆಟ್ರೋ ಬ್ಯೂರೋ ಹೆಡ್ ಆಗಿರುವಂಥ ಪವಿತ್ರ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಚಿನ್ನ ಖರೀದಿಗೆ
ಒಳ್ಳೆಯ ಕಾಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಸ್ವಲ್ಪ ಕಾಯಿರಿ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಆ ಕಡೆ ಪ್ರಧಾನಿಗಳು ಹೇಳ್ತಾ ಇದ್ದಾರೆ 1 ವರ್ಷ ಚಿನ್ನದ ಖರೀದಿ ಬೇಡ, ಸ್ವಲ್ಪ ಕಾಯಿರಿ ಅಂತ ಅವ್ರು ಹೇಳ್ತಾರೆ. ಏನು ಮಾಡಬೇಕು ಅಂತ ಸ್ವಲ್ಪ ಜನರಿಗೆ ಗೋಜಲಾಗ್ಬಿಟ್ಟಿದೆ. ಅರುಣ್, ಈಗ ಪ್ರಧಾನಿಯವರು ಕರೆ ಕೊಟ್ಟಿರುವಂಥದ್ದು ಯುದ್ಧದ ಸಂದರ್ಭದಲ್ಲಿ. ಸೊ ಯುದ್ಧದ ಸಂಕಷ್ಟ ಸಮಯದಲ್ಲಿ 1 ವರ್ಷ ಚಿನ್ನದ ಖರೀದಿಯನ್ನ ಮುಂದೂಡಿ ಅಂತ ಹೇಳ್ತಾ ಇದ್ದಾರೆ. ಈಗ ಯುದ್ಧದ ಕಾರ್ಮೋಡ ಕರಗಿದೆ, ಚಿನ್ನದ ದರ ಕಂಪ್ಲೀಟ್ ಆಗಿ ಇಳಿಕೆ ಕಂಡಿದೆ. ಸೊ ತುಂಬಾ ಜನರಿಗೆ ಅನಿಸ್ತಾ ಇರ್ಬೋದು ಇದು ಚಿನ್ನ ಖರೀದಿಗೆ ಸಕಾಲ. ಈಗ ಚಿನ್ನದ ದರ ಕಡಿಮೆಯಾಗಿದೆ. ಅದರಲ್ಲೂ ಕೂಡ ಕಳೆದ 4-5 ದಿನಗಳಿಂದ ಆಲ್ಮೋಸ್ಟ್ 1 ಗ್ರಾಮ್ಗೆ ಚಿನ್ನದ ದರ ಸಿಕ್ಕಾಪಟ್ಟೆ ಕಡಿಮೆ ಆಗ್ತಾ ಇದೆ. 10 ಗ್ರಾಮ್ಗೆ 4,000ವರೆಗೆ ಚಿನ್ನದ ದರ ಕಡಿಮೆ ಆಗ್ತಾ ಇದೆ. ಬೆಳ್ಳಿ ದರವೂ ಕೂಡ ಕುಸಿತ ಕಂಡಿದೆ. ಹಾಗಂತ ಈಗಲೇ ಖರೀದಿಗೆ ಸಕಾಲವ ಅಂದ್ರೆ ಆರ್ಥಿಕ ತಜ್ಞರು ಹೇಳುವಂತಹ ಪ್ರಕಾರ ಪ್ರಧಾನಿ ಮೋದಿ ಅವರ ಕರೆಗೆ ನಾವು ಇನ್ನೂ ಕೂಡ ಓಗೊಡಬೇಕು. ಯಾಕಂದ್ರೆ ಈಗಲೇ ಖರೀದಿಗೆ ಮುಗಿಬಿದ್ರೆ ಮತ್ತೆ ಡಾಲರ್ನ ಮೌಲ್ಯ ಹೆಚ್ಚಾಗುತ್ತೆ, ರೂಪಾಯಿಯ ಮೌಲ್ಯ ಕುಸಿತ ಕಾಣುತ್ತೆ. ಈಗ ಚಿನ್ನ ಅಗತ್ಯ ಬಿದ್ದಷ್ಟೇ ಖರೀದಿ ಮಾಡಬೇಕು. ಅನಗತ್ಯವಾಗಿ ದರ ಕುಸಿತ ಆಗಿದೆ ಅಂತ ಖರೀದಿ ಮಾಡಿದ್ರೆ ಅದು ಆರ್ಥಿಕತೆಗೆ ಧಕ್ಕೆ ತರುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಯುದ್ಧ ಕಂಪ್ಲೀಟ್ ಆಗಿ ಮುಗಿದಿದೆ ಅಂದ ತಕ್ಷಣ ಆರ್ಥಿಕತೆ ಇಮಿಡಿಯೇಟ್ ಆಗಿ ಚೇತರಿಕೆ ಕಾಣಲ್ಲ. ಬದಲಾಗಿ ಅದಕ್ಕೆ ಒಂದಿಷ್ಟು ಸಮಯಾವಕಾಶ ಬೇಕಾಗುತ್ತೆ. ಏನಿಲ್ಲ ಅಂದ್ರೂ ಆರ್ಥಿಕತೆ ಮತ್ತೆ ಒಂದು ಹಳಿಗೆ ಬರೋದಕ್ಕೆ ಆಲ್ಮೋಸ್ಟ್ 6 ತಿಂಗಳಂತೂ ಬೇಕೇ ಬೇಕು. ಹಾಗಾಗಿ ಚಿನ್ನದ ಖರೀದಿಯನ್ನ ಈಗಲೇ ಮಾಡುವಂತಹ ಬದಲು ಇನ್ನೂ ಮುಂದೂಡಿದ್ರೆ ಅದರಿಂದ ಮತ್ತಷ್ಟು ಆರ್ಥಿಕತೆಗೆ ಬೂಸ್ಟ್ ಸಿಕ್ಕಂತೆ ಆಗುತ್ತೆ. ಯಾಕಂದ್ರೆ ಯಾವಾಗ ರೂಪಾಯಿಯ ಮೌಲ್ಯ ಹೆಚ್ಚಾಗುತ್ತೋ ಆಗ ಕಚ್ಚಾ ತೈಲಗಳ ದರವೂ ಕೂಡ ಇಳಿಕೆ ಕಾಣುತ್ತೆ, LPGಯ ದರವೂ ಕೂಡ ಇಳಿಕೆ ಕಾಣುತ್ತೆ. ಜನರಿಗೆ ಎಸೆನ್ಷಿಯಲ್ ಬೇಕಾಗಿರುವಂತದ್ದು ಈಗ ತೈಲ ದರ ಇಳಿಕೆ ಕಾಣುವಂಥದ್ದು. ಹಾಗಾಗಿ ಜನ ಚಿನ್ನ ಖರೀದಿ ಕಡಿಮೆ ಮಾಡಿದಷ್ಟು ತೈಲ ದರ ಏನಿದೆ ಅದು ಇನ್ನಷ್ಟು ಕಡಿಮೆ ಆಗುತ್ತೆ. ಇನ್ ಕೇಸ್ ಈಗ ಜನ ಮತ್ತೆ ಚಿನ್ನವನ್ನ ಏನಾದರೂ ಖರೀದಿ ಮಾಡ್ತೀವಿ ಅಂತ ಹೋದ್ರೆ ಮತ್ತೆ ಕಚ್ಚಾ ತೈಲಗಳ ದರ ಏನಿದೆ ಅದು ಇಳಿಕೆ ಕಾಣೋದು ತುಂಬಾ ವಿಳಂಬ ಆಗುತ್ತೆ. ಸೊ ಹಾಗಾಗಿ ಈಗ ಆರ್ಥಿಕ ತಜ್ಞರು ಸಲಹೆಯನ್ನ ಕೊಡುವಂಥದ್ದು ಚಿನ್ನವನ್ನ ಹೂಡಿಕೆ ಮಾಡಿ, ಅದು ಬಾಂಡ್ಗಳ ರೂಪದಲ್ಲಿ ಇರ್ಬೋದು ಅಥವಾ ಹೂಡಿಕೆಗೆ ಸಾಕಷ್ಟು ಮಾರ್ಗಗಳಿದಾವೆ, ಅದನ್ನು ಮಾಡಿದ್ರೆ ಬೆಸ್ಟ್. ಅದರಿಂದ ಜನರಿಗೂ ಕೂಡ ಲಾಭ ಬರುತ್ತೆ. ನೇರವಾಗಿ ಚಿನ್ನ ಖರೀದಿ ಮಾಡುವ ಬದಲು ಹೂಡಿಕೆ ಮಾಡಿದ್ರೆ ಉತ್ತಮ ಅನ್ನುವಂತಹ ಸಲಹೆಯನ್ನ ಅವರು ಸಕಾರಣದೊಂದಿಗೆ ವಿವರಿಸ್ತಾ ಇದ್ದಾರೆ. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.